ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಕ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 439ನೇ ಶ್ಲೋಕ. ಸಾಧುಭಿಃ ಪೂಜ್ಯಮಾನೇಸ್ಮಿನ್ ಪೀಡ್ಯಮಾನೇಪಿ ದುರ್ಜನೈಃ ಸಮಭಾವೋ ಭವೇದ್ಯಸ್ಯ ಸ ಜೀವನ್ಮುಕ್ತ ಇಷ್ಯತೆ. ಈ ಶ್ಲೋಕದಲ್ಲಿಯೂ ಕೂಡ ಆಚಾರ್ಯರು ಜೀವನ್ಮುಕ್ತನ ಲಕ್ಷಣವನ್ನು ಉಪದೇಶ ಮಾಡುವಂಥವರಾಗ್ತಾ ಇದ್ದಾರೆ. ಸಾಧುಭಿಃ ಪೂಜ್ಯಮಾನೇಸ್ಮಿನ್, ಲೋಕದೊಳಗೆ ಸದ್ಭಕ್ತರಾಗಿರ್ತಕ್ಕಂಥವರು, ಸಾಧುಗಳು ಮಹಾತ್ಮನನ್ನು ಕುರಿತು ಅನೇಕ ವಿಧವಾಗಿ ಪೂಜಾದಿಗಳನ್ನು ಮಾಡ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆಗ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ, ಓ ಇವರು ನನ್ನನ್ನು ಭಾಳ ಹೊಗಳ್ತಾ ಇದ್ದಾರೆ, ನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ನನಗೆ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ, ನನ್ನ ಗೌರವದಿಂದ ಪೂಜಿಸ್ತಾ ಇದ್ದಾರೆ ಅಂಥೇಳಿ ಅವನು ಹರ್ಷಪಡುವುದಿಲ್ಲ. ಇನ್ನು ದುರ್ಜನರಾಗಿರ್ತಕ್ಕಂಥವ್ರು, ದುರ್ಜನೈಹಿ ಪೀಡ್ಯಮಾನೇಪಿ ಅಂತ ಹೇಳಿದರು. ಅಂದರೆ ಈ ಶರೀರದೊಳಗೆ ಸಾಧುಭಿಃ ಪೂಜ್ಯಮಾನೇಸ್ಮಿನ್ ಪೀಡ್ಯಮಾನೋಪಿ ದುರ್ಜನೈಹಿ. ಅಸ್ಮಿನ್ ಅಂದರೆ ಅಸ್ಮಿನ್ ದೇಹಿ ಅಂತ. ಈ ಶರೀರ ಅನ್ನುವಂಥದ್ದು ಸಾಧುಭಿಃ ಅಂತಂದರೆ ಸಾಧುಗಳಿಂದ, ಸಜ್ಜನರಿಂದ, ಸದ್ಭಕ್ತರಿಂದ ಪೂಜ್ಯಮಾನಃ ಅಂತಂದ್ರೆ ಅವರು. ಪೂಜ್ಯಮಾನೆ ಅಂದ್ರೇನು? ಗೌರವದಿಂದ ಪೂಜಿಸಲ್ಪಟ್ಟರೂ ಕೂಡ ಬಹಳ ಗೌರವದಿಂದ ಕಾಣ್ತಾ ಇದ್ದಾರೆ. ಅವರಿಗೆ ಅನೇಕ ವಿಧವಾಗಿರತಕ್ಕಂಥ ಸ್ತೋತ್ರಾದಿಗಳಿಂದ ಅವರನ್ನು ಕೊಂಡಾಡ್ತಾ ಇದ್ದಾರೆ. ಇನ್ನು ದುರ್ಜನೈಹಿ ಪೀಡ್ಯಮಾನೇ ಅಪಿ, ಇನ್ನು ದುಷ್ಟರಾಗಿರತಕ್ಕಂಥವರು ಅವರಿಗೆ ನಾನಾ ರೀತಿಯಾಗಿರತಕ್ಕಂಥ ಪೀಡೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಅವರನ್ನು ಹೊಡೆಯುವುದು, ಬಡಿಯುವುದು, ನಿಂದಾ ಮಾಡುವುದು. ದುಷ್ಟರು ಯಾವಾಗಲೂ ಅವರನ್ನು ಕಾಡ್ತಾ ಇರ್ತಾರೆ. ಯಸ್ಯ ಸಮಭಾವ ಭವೇತ್, ಆ ಸಜ್ಜನರಲ್ಲಿ, ಸದ್ಭಕ್ತರಲ್ಲಿ ಮತ್ತು ದುಷ್ಟರಲ್ಲಿ ಯಾರಿಗೆ ಸಮಭಾವ ಅನ್ನುವಂಥದ್ದು ಉಂಟಾಗಿರ್ತದೋ ಅವನಿಗೆ ಸ ಜೀವನ್ಮುಕ್ತ, ಅವನಿಗೆ ನಾವು ಜೀವನ್ಮುಕ್ತ ಅಂತ ಕರಿಬೇಕು ಅಂತ ಹೇಳಿದರು. ನೋಡ್ರಿ, ಈ ಶರೀರವನ್ನು ಸತ್ಪುರುಷರು, ಜ್ಞಾನಿಗಳಾಗಿರ್ತಕ್ಕಂಥವರು ಶರೀರಕ್ಕೆ ಸಾಕ್ಷಿಯಾಗಿರ್ತಾ ಇದ್ದಾರೆ. ಅವರು ಈ ಶರೀರಕ್ಕೆ ಎಷ್ಟೇ ಗೌರವ ಕೊಟ್ಟರೂ ಕೂಡ ಅವರು ಹರ್ಷಪಡುವುದಿಲ್ಲ. ದುಷ್ಟರು ಬಂದು ಎಷ್ಟೇ ಬಡದ್ರೂ ಕೂಡ ಅದಕ್ಕೆ ಅವರಿಗೆ ಶಾಪ ಕೊಡೋದಾಗಲಿ ಇಂಥದ್ದೇನೂ ಅವರು ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಈ ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಹೇಳಿದರು. ಯಾಕೆಂದರೆ ಭಗವದ್ಗೀತೆಯಲ್ಲಿಯೂ ಕೂಡ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಯೋ ನ ವೃಷ್ಯತಿ ನ ದ್ವೇಷಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಸ್ ಸಮೇ ಪ್ರಿಯ ಅಂತ ಹೇಳಿದರು. ಯಾವ ತತ್ವಜ್ಞಾನಿಯಾಗಿರ್ತಕ್ಕಂಥವನು, ಯಾವುದೇ ಪುರುಷ ಬಂದು ಅವರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ಅಥವಾ ಅವರಿಗೆ ನಮಸ್ಕಾರಾದಿಗಳನ್ನು ಮಾಡಿ ಅವನನ್ನು ಹರ್ಷಪಡುವಂತೆ ಮಾಡಿದ್ರೂ ಕೂಡ ತತ್ವಜ್ಞಾನಿ ನ ವೃಷ್ಯತಿ ಅಂದರೆ ಹರ್ಷವನ್ನು ಪಡುವುದಿಲ್ಲವೋ, ನನಗಿಷ್ಟು ಗೌರವವನ್ನು ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಹರ್ಷವನ್ನು ಪಡುವುದಿಲ್ಲವೋ, ಅಥವಾ ಎಷ್ಟೇ ಭೋಗಗಳು ಪ್ರಾಪ್ತಿಯಾದ್ರೂ ಕೂಡ ನನಗಿಷ್ಟೆಲ್ಲ ಭೋಗಗಳನ್ನು ಪ್ರಾಪ್ತಿಯಾದವು ಅಂಥೇಳಿ ಯಾರು ಹರ್ಷಪಡುವುದಿಲ್ಲವೋ. ನ ದ್ವೇಷ್ಟಿ, ದುಷ್ಟರು ಬಂದು ಅವನಿಗೆ ನಿಂದಾ ಮಾಡಿ ಅವನಿಗೆಷ್ಟೇ ಬಡದ್ರೂ ಕೂಡ ಅವರನ್ನು ದ್ವೇಷಿಸುವುದಿಲ್ಲವೋ.
ನೋಡಿ, ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದಾಗ ಅಲ್ಲಿ ಮಧ್ಯರಾತ್ರಿಯೊಳಗೆ ಯವನರು ಬಂದು ಮದ್ಯಪಾನವನ್ನು ಮಾಡಿ ಸಿದ್ಧಾರೂಢರಿಗೆ ಬಹಳ ಬಡಿತಾ ಇದ್ದರು. ಸಿದ್ಧಾರೂಢರ ಶರೀರ ಹಣ್ಣಾಗುವಾಗ ರಕ್ತ ಬರುವ ಹಾಗೆ ಅವರು ಬಡಿತಾ ಇದ್ರೂ ಕೂಡ ಸಿದ್ಧಾರೂಢರು ಮೌನವಾಗಿ ಅವಳನ್ನು ಸಹನ ಮಾಡ್ತಾ ಇದ್ದರು. ಆವಾಗ ಅವರು ಹೇಳ್ತಾ ಇದ್ದಾರೆ, ನೀನು ನಿಜವಾಗಿ ಅವಧೂತ ಆರುಳನೇ ಆಗಿದ್ದರೆ ನೀನು ಮದ್ಯಪಾನವನ್ನು ಮಾಡಬಾರ್ದೇನೋ ಅಂತೇಳಿ ಕುಡಿಸ್ಲಿಕ್ಕೆ ಹೋಗ್ತಾ ಇದ್ದರು. ಆದರೂ ಕೂಡ ಸಿದ್ಧಾರೂಢ ನಿರಾಕರಣೆ ಮಾಡ್ತಿದ್ದರು. ಅವರು ಎಷ್ಟೇ ಹೊಡೆದು ಬಡಿದ್ರೂ ಕೂಡ ನೀವು ಯಾಕೆ ಹೊಡಿತೀರಿ ಅಂತ ಒಂದು ಮಾತು ಮಾತಾಡ್ತಿದ್ದಿಲ್ಲ. ಯಾಕಂದರೆ ಅಷ್ಟು ಆ ದುಷ್ಟರಲ್ಲಿಯೂ ಕೂಡ ಅವರಿಗೆ ಒಂದು ಸಮಭಾವ ಅನ್ನುವಂಥದ್ದು. ಆವಾಗ ಅವರು ಹೇಳ್ತಿದ್ರು, ಇಲ್ಲ ನಿಮ್ಮನ್ನು ನಾವು ಮುಗಿಸೇ ಹೋಗ್ತೀವಿ ಅಂಥೇಳಿ ಒಂದು ಕಲ್ಲು ತೊಗೊಂಡು ಎತ್ತಿ ಅವ್ರ ಮೇಲೆ ಹಾಕುವ ಸಮಯದೊಳಗೆ ಸಿದ್ಧಾರೂಢರು ಹೇಳ್ತಾರೆ, ನೋಡ್ರಿ ಭಕ್ತರು ಬರ್ತಾ ಇದ್ದಾರೆ, ಈ ಕೆಲಸವನ್ನು ನಾಳೆ ಮಾಡುವಿರಂತೆ, ಮತ್ತೆ ರಾತ್ರಿ ಬಂದು ಮಾಡಿರಿ. ಈಗ ಭಕ್ತರು ನಿಮಗೆ ಬಂದು ನಿಮ್ಮನ್ನು ನೋಡಿ ನಿಮಗೆ ಅವರು ಬಡಿಯೋದನ್ನು ನನಗೆ ನೋಡಲಿಕ್ಕಾಗೋದಿಲ್ಲ ಅಂಥೇಳಿ ಸಿದ್ಧಾರೂಢರು ಹೇಳಿದಾಗ ಆ ಭಕ್ತರ ಶಬ್ದವನ್ನು ಕೇಳಿ ಕಲ್ಲು ಒಗೆದು ಓಡಿ ಹೋದರು ಅವರು. ಆವಾಗ ಭಕ್ತರು ಬಂದು ನೋಡ್ತಾ ಇದ್ದಾರಪ್ಪ, ನಿಮ್ಮ ಶರೀರ ಎಷ್ಟು ರಕ್ತಮಯವಾಗೈತಲ್ಲ, ಯಾರವರು ದುಷ್ಟರು, ನಿಮಗೆ ಯಾರು ಬಡದಾರ, ಯಾರು ಅವ್ರ ಹೆಸರು ಹೇಳ್ರಿ, ಅವ್ರಿಗೆ ನಾವು ಸರಿಯಾಗಿ ಶಿಕ್ಷೆ ಕೊಡ್ತೀವಿ ಅಂತಂದಾಗ ಸಿದ್ಧಾರೂಢರು ಏನು ಹೇಳಿದರು, ನೋಡಪ್ಪ ನೀವು ಭಕ್ತರೇ, ಅವರು ಭಕ್ತರೇ, ಅವರು ಒಂದು ವಿಧವಾಗಿ ಸೇವಾ ಮಾಡ್ತಾರೆ, ನೀವು ಒಂದು ವಿಧವಾಗಿ ಸೇವಾ ಮಾಡ್ತೀರಿ, ನೀವು ಪೂಜಾದಿಗಳನ್ನು ಮಾಡ್ತೀರಿ, ಅವರು ನನ್ನ ಶರೀರಕ್ಕೆ ಹೊಡೆದು ಬಡಿದು ಅವರು ಸೇವಾ ಮಾಡ್ತಾರೆ ಅಂಥೇಳಿ ನೋಡ್ರಿ. ಅವರಲ್ಲಿ ಅಂದರೆ ದುಷ್ಟರಲ್ಲಿ ಮತ್ತು ಭಕ್ತರಲ್ಲಿ ಸಮಭಾವ ಅನ್ನುವಂಥದ್ದಿತ್ತು. ಸಿದ್ಧಾರೂಢರಿಗೆ ದುಷ್ಟರನ್ನು ಭಕ್ತರನ್ನು ಸಮಾನ ದೃಷ್ಟಿಯಿಂದ ಅವರು ಕಾಣ್ತಾ ಇದ್ದರು ಅಂತ. ಅದಕ್ಕಂತಾರೆ ಅವರು, ಯೋ ನ ವೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. ಅಂದರೆ ಯಾರು ದುಃಖವನ್ನು ಮಾಡುವುದಿಲ್ಲವೋ, ಯಾರು ಹೊರಗಿನ ಭೋಗಗಳನ್ನು ಬಯಸುವುದಿಲ್ಲವೋ ಅಂಥ ಶುಭ ಅಶುಭ ಅಂದರೆ ಪುಣ್ಯ ಪಾಪಗಳನ್ನು ಪರಿತ್ಯಾಗ ಮಾಡಿರ್ತಕ್ಕಂಥ ಭಕ್ತನೇ ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಸಮಶತ್ರೌ ಚ ಮಿತ್ರೇ ಚ ತಥಾಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತ ಅಂತ ಭಗವಂತ ಹೇಳಿದ. ಶತ್ರುಗಳಲ್ಲಿ ಮಿತ್ರರಲ್ಲಿ ಮತ್ತು ಮಾನಾದಾಗ ಅಪಮಾನಾದಾಗ, ಶೀತ ಆದಾಗ ಉಷ್ಣ ಆದಾಗ, ಇವುಗಳಲ್ಲಿ ಯಾರು ಸಮಭಾವದಿಂದ ಇರ್ತಾ ಇದ್ದಾರೆಯೋ, ಶತ್ರು ಮಿತ್ರರನ್ನು ಒಂದೇ ಭಾವದಿಂದ ಕಾಣತಕ್ಕಂಥವನು ತತ್ವಜ್ಞಾನಿ ಅಂತ. ಇಲ್ಲಿ ಶತ್ರುಗಳನ್ನು ನಿಂದ ಮಾಡೋದಾಗಲಿ ಅಥವಾ ಮಿತ್ರರನ್ನು ಪ್ರೇಮ ಮಾಡೋದಾಗಲಿ ಇದು ತತ್ವಜ್ಞಾನಿಗಳಲ್ಲಿ ಇರೋದಿಲ್ಲ. ತತ್ವಜ್ಞಾನಿಯಾಗಿರ್ತಕ್ಕಂಥ ಪುರುಷ ಶತ್ರುಗಳನ್ನು ಮಿತ್ರರನ್ನು ಮಾನ ಆದ್ರೂ ಹಾಗೆ ಇರ್ತಾನೆ, ಅಪಮಾನ ಆದ್ರೂ ಹಾಗೆ ಇರ್ತಾನೆ. ಮಾನ ಅಪಮಾನಗಳಲ್ಲಿ, ಶೀತ ಉಷ್ಣಗಳಲ್ಲಿ, ಸುಖ ದುಃಖಗಳಲ್ಲಿ ಯಾವನು ಸಮಭಾವದಿಂದ ಇರ್ತಾ ಇದ್ದಾನೆಯೋ ಅವನೇ ಇಲ್ಲಿ ಜೀವನ್ಮುಕ್ತ ಅಂತ ಹೇಳ್ತಾ ಇದ್ದಾರೆ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತ ಭಗವಂತ 2-3 ಶ್ಲೋಕದಲ್ಲಿ ಆ ತತ್ವಜ್ಞಾನಿ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷನ ಇರುವಿಕೆಯನ್ನು ಹೇಳ್ತಾ ಇದ್ದಾರೆ. ನಿಂದಾ ಮಾಡಲಿ, ಸ್ತುತಿ ಮಾಡಲಿ, ಆವಾಗ ಅವನು ತುಲ್ಯ ಅಂದ್ರೇನು, ಸಮಾನ ಭಾವದಿಂದ ಇರ್ತಾನಂತ. ನಿಂದಾ ಮಾಡಿದಾಗ ಮನಸ್ಸು ಕುಗ್ಗೋದಿಲ್ಲ, ಅವನನ್ನು ಸ್ತೋತ್ರ ಮಾಡಿದಾಗ ಅವ ಹಿಗ್ಗೋದಿಲ್ಲ. ಆ ಹಿಗ್ಗು ಕುಗ್ಗುಗಳಲ್ಲಿ ಯಾರ್ದಿರ್ತಾವೆ, ಅಜ್ಞಾನಿಯಲ್ಲಿರ್ತಾವೆ. ಅಜ್ಞಾನಿಯಾಗಿರತಕ್ಕಂಥ ಪುರುಷನಿಗೆ ಯಾರಾದರೂ ನಿಂದಾ ಮಾಡಿದರೆ ಅವನ ಮನಸ್ಸು ಕುಗ್ಗಿ ಹೋಗಿಬಿಡ್ತದೆ. ಮನಸ್ಸಿನಲ್ಲಿ ಭಾಳ ನೊಂದುಕೊಳ್ತಾ ಇದ್ದಾನೆ. ಏನಪ್ಪ ನನಗೆ ನಿಂದಾ ಮಾಡಿದ್ನಲ್ಲ ಅಂತ ಅವನ ಮನಸ್ಸಿನಲ್ಲಿ ಕೊರಗ್ತಾ ಇರ್ತಾನೆ. ಆದರೆ ತತ್ವಜ್ಞಾನಿ ಯಾರು ನಿಂದಾ ಮಾಡಿದ್ರೂ ಕೂಡ ಅವರು ಕೊರಗಲಿಕ್ಕೆ ಹೋಗೋದಿಲ್ಲ. ಒಂದು ಸಲ ಗೌತಮ ಬುದ್ಧನ ಹತ್ರ ಒಬ್ಬ ದುಷ್ಟನಾಗಿರ್ತಕ್ಕಂಥ ಪುರುಷ ಬರ್ತಾ ಇದ್ದಾನೆ. ಬಂದು ಬುದ್ಧನನ್ನು ಕುರಿತು ಸಾಕಷ್ಟು ಬೈತಾ ಇದ್ದಾನೆ, ಬಹಳ ನಿಂದ ಮಾಡ್ತಾ ಇದ್ದಾನೆ. ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳಿಂದ ನಿಂದ ಮಾಡಿ ಮಾಡಿ ಅಷ್ಟಾದ್ರೂ ಬುದ್ಧರ ಮುಖದಲ್ಲಿ ಹಸನ್ಮುಖ. ಇಷ್ಟೆಲ್ಲ ಇವನು ನನಗೆ ಬೈತಾ ಇದ್ದಾನೆ, ಇಷ್ಟು ನಿಂದ ಮಾಡ್ತಾ ಇದ್ದಾನೆ ಅಂಥೇಳಿ ಅವ್ರ ಮನಸ್ಸು ವ್ಯಥೆ ಪಡಲಿಲ್ಲ. ಹಸನ್ಮುಖ ಇತ್ತು.
ಆವಾಗ ದುಷ್ಟನಿಗೆ ಅನ್ನಿಸ್ತದೆ, ಅಲ್ಲ ಇಷ್ಟೆಲ್ಲ ನಿಂದ ಮಾಡ್ತಾ ಇದ್ದರೂ ಇವ್ರ ಮನಸ್ಸಿನಲ್ಲಿ ಏನೂ ವಿಕಾರ ಇಲ್ಲಲ್ಲ, ಮುಖದೊಳಗೆ ಎಂಥ ಹಸನ್ಮುಖ ಐತೆಲ್ಲ ಕೇಳಬೇಕು ಅಂಥೇಳಿ, ಬುದ್ಧರೇ ನಾನಿಷ್ಟೆಲ್ಲ ಬೈತಾ ಇದ್ದೀನಿ, ಆದರೆ ನಿಮ್ಮ ಮನಸ್ಸಿಗೆ ನಾನು ಬೈದ ಒಂದು ಮಾತು ಅಂಟಲಿಲ್ಲೇನು, ಇನ್ನು ಹಚ್ಕೊಳ್ಳಿಲ್ಲೇನು ಅಂತಂದಾಗ ಬುದ್ಧರು ಹೇಳ್ತಾ ಇದ್ದಾರೆ, ನೋಡಪ್ಪ ಈಗ ಒಂದು 4 ಹಣ್ಣು ತೊಗೊಂಡು ಬಂದಿ ಅಂತ ತಿಳ್ಕೊ, ನನಗೆ ಕೊಡಾಕೆ ಬಂದಿದೆ ತೊಗೊಳ್ರಿ ಅಂಥೇಳಿ. ನಾನು ಒಲ್ಲೆ ಅಂತ ನಿರಾಕರಣೆ ಮಾಡಿದೆ, ತಗೊಳ್ಳಿಕ್ಕೆ ನಾನು ತಿರಸ್ಕಾರ ಮಾಡಿದೆ. ಆ ಹಣ್ಣು ಯಾರ ಕಡೆ ಉಳಿತಾವು ಅಂತ ಕೇಳಿದರು. ಆವಾಗ ಅವ ಹೇಳಿದ, ನೀವು ಹಣ್ಣು ತೊಗೊಳ್ಳಿಲ್ಲ ಅಂದರೆ ಮತ್ತು ನನ್ನ ಕಡೆನೇ ಇರ್ತಾ ಇದ್ದಾವೆ. ಹಾಗೆ ನೋಡಪ್ಪ, ನೀ ಇಲ್ಲಿವರೆಗೆ ಬೈದ ಬೈಗಳನ್ನು ನಾನು ತಗೊಂಡೇ ಇಲ್ಲ. ನೀ ಎಷ್ಟು ಬೈದೆಯಲ್ಲ ಅದು ನನ್ನ ಮನಸ್ಸಿನಲ್ಲಿ ಪ್ರವೇಶ ಮಾಡಿಕೊಂಡೇ ಇಲ್ಲ. ಮತ್ತು ಅವು ಬೈಗಳೆಲ್ಲ ಯಾರಿಗೆ ಹೋದು? ಅವು ನಿನಗೆ ಹೋದು ಅಂದಾಗ ಅವನಿಗೆ ಭಾಳ ಪಶ್ಚಾತ್ತಾಪ ಆಯ್ತಂದು. ಹಂಗೆ ಇಲ್ಲಿ ಯಾರ ನಿಂದ ಮಾಡಲಿ, ಯಾರ ಸ್ತುತಿ ಮಾಡಲಿ, ಅವನು ಯಾವಾಗಲೂ ಸಂತುಷ್ಟನಾಗಿರ್ತಾ ಇದ್ದಾನೆ, ಸಮಭಾವದಿಂದ ಇರ್ತಾ ಇದ್ದಾನೆ ಅಂಥೇಳಿ ಭಗವದ್ಗೀತೆಯಲ್ಲಿ ಭಗವಂತ ಉಪದೇಶ ಮಾಡಿದಂತೆ ಇಲ್ಲಿ ಸಾಧುಗಳಾಗಿರ್ತಕ್ಕಂಥವರು ಈ ಶರೀರವನ್ನು ಗೌರವದಿಂದ ಕಾಣಲಿ. ಅಸ್ಮಿನ್ ಶರೀರೇ ಸಾಧುಭಿಹಿ ಪೂಜ್ಯಮಾನೇ ಅಪಿ ಅಂತ ಹೇಳಿದರು ಅವರು. ಸಾಧುಗಳು ಈ ಶರೀರದೊಳಗೆ ಎಷ್ಟೇ ಒಂದು ಪೂಜ್ಯ ಭಾವದಿಂದ ಗೌರವಿಸಲ್ಪಟ್ಟರೂ ಕೂಡ ದುರ್ಜನೈ ಪೀಡ್ಯಮಾನೇ ಅಪಿ, ದುಷ್ಟರಾಗಿರ್ತಕ್ಕಂಥವರು ಸಾಧು ಸತ್ಪುರುಷರನ್ನು, ಜೀವನ್ಮುಕ್ತರಾಗಿರ್ತಕ್ಕಂಥ ಮಹಾಪುರುಷರನ್ನು ಸದಾಕಾಲದಲ್ಲಿ ನಿಂದ ಮಾಡೋದು, ಹೊಡೆಯೋದು, ಬಡಿಯೋದು, ನಾನಾ ರೀತಿಯಾಗಿರ್ತಕ್ಕಂಥ ಹಿಂಸೆಯನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಅವರು ಪೀಡಿಸಲ್ಪಟ್ಟರೂ ಕೂಡ ಸಮಭಾವ, ಯಸ್ಯ ಸಮಭಾವ ಭವೇತ್, ಯಾವಾತನಿಗೆ ಸಮಭಾವ ಅನ್ನುವಂಥದ್ದು ಉಂಟಾಗಿರ್ತದೋ ಅವನು ಇಲ್ಲಿ ಜೀವನ್ಮುಕ್ತ ಅಂತ ಹೇಳಿಸ್ಕೊಳ್ತಾನೆ ಅಂಥೇಳಿ ಈ ಪ್ರಕಾರವಾಗಿ ಇಲ್ಲಿ ಆಚಾರ್ಯರು ನಮಗೆ ಉಪದೇಶವನ್ನು ಮಾಡುವಂಥವರಾಗ್ತಾ ಇದ್ದಾರೆ. ಅದನ್ನೇ ಜ್ಞಾನಶತಕದಲ್ಲಿ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಉಪದೇಶ ಮಾಡ್ತಾರೆ. ಸುಖಂ ದುಃಖಂ ಲಾಭೋ ವ್ಯಯಮಪಜಯಶ್ಚಾಪಿ ವಿಜಯಃ ಕ್ಷುಧಾ ತೃಪ್ತಿರ್ಪೂಜಾ ಹರಣಮಪಕೀರ್ತಿರ್ಘನಯಶಃ ನುತಿರ್ನಿಂದಾರೋಗ್ಯಂ ಮೃಗಸಮದರಿದ್ರಂ ವಿಭವತಾ ಮತೌ ಭಿನ್ನಾ ಪುಷ್ಪೀಶಲ್ಗಲಗತಿಯತಿ ಭಾವೇ ಸಮತಯಾಂ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಕೂಡ ಆ ಜೀವನ್ಮುಕ್ತ ಮಹಾಪುರುಷನ ಯತಿಯ ಒಂದು ಸ್ಥಿತಿ ಅನ್ನುವಂಥದ್ದು ಹೇಗಿರ್ತದ ಅನ್ನೋದ್ರ ಬಗ್ಗೆ ಭಾಳ ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಸುಖಂ ದುಃಖಂ, ಪ್ರಾರಬ್ಧಾನುಸಾರವಾಗಿ ನಮಗೆ ಈ ಶರೀರದೊಳಗೆ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಭೋಗಗಳು ನಮಗೆ ಪ್ರಾಪ್ತಿಯಾಗ್ತಾ ಇದ್ದಾವೆ. ಸಂಪತ್ತು ಬರಬಹುದು, ಅಧಿಕಾರ ಬರಬಹುದು, ಇನ್ನೂ ಎಷ್ಟೋ ಭೋಗಗಳು ಅವನಿಗೆ ಬರಬಹುದು. ಅವು ಬಂದಾಗ ಅವ ಅಲ್ಲಿ ಸುಖ ಅನ್ನುವಂಥದ್ದು ಅವನಿಗೆ ಆಗ್ತದೇನೋ ಅಂತಂದರೆ ಇಲ್ಲ. ಅವನು ಬಂದ್ರೂ ಕೂಡ ಹಿಗ್ಗೋದಿಲ್ಲ. ನನಗೆಷ್ಟು ಸುಖ ಪ್ರಾಪ್ತಿ ಆಯ್ತಲ್ಲ, ಎಷ್ಟು ನನಗೆ ಭೋಗಗಳು ಬಂದು ಅಂಥೇಳಿ ಅವನು ಸುಖಾನುಭೂತಿಯನ್ನು ಹೊಂದೋದಿಲ್ಲ. ದುಃಖಂ, ಮತ್ತು ಅಕಸ್ಮಾತ್ ಏನಾದರೂ ಶಾರೀರಿಕವಾಗಿ ರೋಗಗಳು ರುಜಿನಗಳು ಬರಲಿ ಅಥವಾ ಆಹಾರ ಸಿಗದೇ ಇರಲಿ, ಅವ ಏನಪ್ಪ ನನಗಿವತ್ತು ಆಹಾರ ಸಿಗಲಿಲ್ಲಲ್ಲ ಅಂತ ಅದಕ್ಕಾಗಿ ದುಃಖ ಪಡ್ತಾನೇನು, ತನ್ನಲ್ಲಿರ್ತಕ್ಕಂಥ ವಸ್ತುಗಳು ಕಳೆದು ಹೋದಾಗ ಅವನು ವ್ಯಥೆ ಪಡ್ತಾನೇನು ಅಂತಂದರೆ ಇಲ್ಲ. ಸುಖಂ ದುಃಖಂ, ಸುಖ ಬರಲಿ ದುಃಖ ಬರಲಿ, ಲಾಭೋ ವ್ಯಯ, ಅವನಿಗೆ ಲಾಭ ಅನ್ನುವಂಥದ್ದು ಬರಲಿ ಅಥವಾ ನಷ್ಟ ಅನ್ನುವಂಥದ್ದಾಗಲಿ. ವ್ಯಯ ಅಂದರೆ ನಷ್ಟ. ವ್ಯಾಪಾರದಲ್ಲಿ ಒಬ್ಬನಿಗೆ ಲಾಭ ಆಯಿತು ಅಂತಂದರೆ ಭಾಳ ಹರ್ಷ ಪಡ್ತಾನೆ, ಅದೇ ನಷ್ಟ ಆಯಿತು ಅಂತಂದರೆ ಅವನು ಭಾಳ ದುಃಖ ಪಡ್ತಾನೆ. ಆದರೆ ತತ್ವಜ್ಞಾನಿಗೆ, ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷನಿಗೆ ಲಾಭ ಆಗಲಿ ನಷ್ಟ ಆಗಲಿ ಅವನು ಸಮದೃಷ್ಟಿ ಉಳ್ಳವನಾಗಿರ್ತಾನೆ ಅಂತ. ಲಾಭ ನಷ್ಟಗಳಲ್ಲಿ ಅವನ ಮನಸ್ಸನ್ನುವಂಥದ್ದು ಹರ್ಷ ಪಡುವುದಾಗಲಿ ದುಃಖ ಪಡುವುದಾಗಲಿ ಇರೋದಿಲ್ಲ ಅಂತ. ಹಾಗೆ ಅಪಜಯ,
ಜಯ ವಿಜಯ, ಅವನಿಗೆ ಸೋಲನ್ನುವಂಥದ್ದಾಗಲಿ. ಅಪಜಯ ಅಂದ್ರೇನು? ಯಾವುದೇ ಒಂದು ವ್ಯವಹಾರದಲ್ಲಿ ಆಗಲಿ ಅಥವಾ ಅವನಿಗೆ ಸೋಲಾಗಲಿ ಅಥವಾ ಜಯ ಅನ್ನುವಂಥದ್ದಾಗಲಿ, ಗೆಲುವು ಅನ್ನುವಂಥದ್ದು ಬಂದ್ರೂ ಕೂಡ ಗೆಲುವು ಬಂದಾಗ ಅವನಿಗೆ ಸಂತೋಷ ಆಗಂಗಿಲ್ಲ. ಸೋತ್ನೆಲ್ಲ ಅಂಥೇಳಿ ಅವನು ಮನಸ್ಸಿನಲ್ಲಿ ದುಃಖ ಪಡೋದಿಲ್ಲ ಅಂತ. ಅದಕ್ಕೆ ಅಪಜಯ ಬರಲಿ ವಿಜಯ ಬರಲಿ ಅಲ್ಲಿ ಸಮದೃಷ್ಟಿ ಅನ್ನುವಂಥದ್ದು ತತ್ವಜ್ಞಾನಿಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಕ್ಷುಧಾ ತೃಪ್ತಿ, ಅವನಿಗೆ ಭಾಳಷ್ಟು ಹಸಿವೆ ಆಗಿರ್ತದೆ ಅಂತ ತಿಳ್ಕೊಡ್ರಿ. ಜಠರಾಗ್ನಿಯ ಒಂದು ಪ್ರಜ್ವಲನ ಆದಾಗ ಅವನಿಗೆ ಭಾಳ ಹಸಿವಾಗಿರ್ತದೆ. ಆ ಸಮಯ ಅಯ್ಯೋ ನನಗೆ ಭಾಳ ಹಸಿವೆ ಆಗೈತಲ್ಲ ಅಂತ ತಿಳ್ಕೊಂಡು ಅವನು ಮನಸ್ಸಿನಲ್ಲಿ ವ್ಯಥೆ ಪಡಲಿಕ್ಕೆ ಹೋಗೋದಿಲ್ಲ. ತೃಪ್ತಿ ಅಂತಂದರೆ ಸಾಕಷ್ಟು ಆಹಾರ ಅನ್ನುವಂಥದ್ದು, ಮೃಷ್ಟಾನ್ನ ಭೋಜನ ಅನ್ನುವಂಥದ್ದು ಪ್ರಾಪ್ತವಾಗಿ ಓಹೋ ಇವತ್ತು ಭಾಳ ನನಗೆ ಆಹಾರ ದೊರಕ್ತಲ್ಲ ಅಂಥೇಳಿ ಅಲ್ಲಿ ಸಂತುಷ್ಟಿಯನ್ನು ಪಡಿತಾನೇನು ಅಂತಂದರೆ ಇಲ್ಲ. ಅವನಿಗೆ ಭೋಜನ ಬಂದ್ರೂ ಅಷ್ಟೇ, ಆಹಾರ ಸಿಗದೆ ಹೋಗಿ ಭಾಳ ಹಸಿವೆಯಿಂದ ಬಳಲ್ತಾ ಇದ್ರೂ ಕೂಡ ಅವನಿಗೆ ಸಮದೃಷ್ಟಿ ಇರ್ತದೆ ಅಂತ. ಹಸಿವಾದಾಗ ಅಥವಾ ತೃಪ್ತಿಯಾದಾಗ ಅವನು ಹರ್ಷ ಪಡೋದಾಗಲಿ ದುಃಖ ಪಡೋದಾಗಲಿ ಮಾಡೋದಿಲ್ಲ ಅಂತ. ಪೂಜಾ ಹನನಂ, ಇನ್ನು ಕೆಲವು ಭಕ್ತರು ಬಂದು ಆ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷನಿಗೆ ಪಾದ ಪೂಜಾದಿಗಳನ್ನು ಮಾಡಿ ಅವನಿಗೆ ಸ್ತೋತ್ರ ಮಾಡುವುದರಿಂದ, ಅಂದರೆ ಪೂಜಾದಿಗಳನ್ನು ಮಾಡಿದಾಗ ಅವನಿಗೆ ನನಗೆ ಪಾದ ಪೂಜೆ ಮಾಡ್ತಾರೆ ಅಥವಾ ನನ್ನ ಕಿರೀಟ ಪೂಜೆ ಮಾಡ್ತಾರೆ ಅಂಥೇಳಿ ಅವನಿಗೆ ಭಾಳ ಖುಷಿ ಅನ್ನುವಂಥದ್ದು, ಭಾಳ ಸಂತೋಷ ಪಡ್ತಾನೆ, ಹರ್ಷ ಪಡ್ತಾನೇನು ಅಂತಂದರೆ ಇಲ್ಲ. ಹನನಂ, ಯಾರೋ ದುಷ್ಟರು ಬಂದು ಅವನನ್ನು ಬಡದರು ಅಂತ ತಿಳ್ಕೊಳ್ರಿ. ದುಷ್ಟರಾಗಿರ್ತಕ್ಕಂಥವರು ಸಜ್ಜನರನ್ನು ಯಾವಾಗಲೂ ಪೀಡಿಸ್ತಾ ಇರ್ತಾರೆ. ಹಂಗೆ ದುಷ್ಟರು ಅವನಿಗೆ ಹೊಡೆದ್ರೂ ಕೂಡ ಅವನು ಸಮದೃಷ್ಟಿಯನ್ನು ಹೊಂದಿರ್ತಾನೆ ಅಂತ. ಅವರು ಹೊಡೆದ್ರಲ್ಲ ಅಂಥೇಳಿ ನೊಂದುಕೊಳ್ಳೋದಿಲ್ಲ, ಇವರು ನನ್ನನ್ನು ಬಹಳ ಪೂಜಾ ಮಾಡಿದ್ರಲ್ಲ ಅಂಥೇಳಿ ಅದರ ಬಗ್ಗೆ ಅವನು ಹರ್ಷ ಪಡೋದಾಗಲಿ ಇರೋದಿಲ್ಲ. ಆ ಸಮದೃಷ್ಟಿ ಇರ್ತತಿ ಅಂತ ಅವನಿಗೆ. ಅಪಕೀರ್ತಿ ಘನಯಶಃ, ಲೋಕದಲ್ಲಿ ಏನೋ ಒಂದು ಘಟಿಸಿ ಅವನಿಗೆ ಅಪಕೀರ್ತಿ ಅನ್ನುವಂಥದ್ದು ಬಂದ್ರೂ ಅಷ್ಟೇ ಇರ್ತಾನೆ. ಮತ್ತು ಅವನಿಗೆ ಹೆಚ್ಚಾದ ಕೀರ್ತಿ ಅನ್ನುವಂಥದ್ದು ಬಂತು ಅಂತಂದರೆ ಅವಾಗೂ ಅಷ್ಟೇ ಇರ್ತಾನ ಅಂತ. ಕೀರ್ತಿ ಅಪಕೀರ್ತಿಗಳಲ್ಲಿಯೂ ಕೂಡ ಅವನು ಈ ರೀತಿ ಅವನ ವೃತ್ತಿ ಅನ್ನುವಂಥದ್ದು ವ್ಯತ್ಯಾಸ ಆಗೋದಿಲ್ಲ. ಅಪಕೀರ್ತಿ ಬಂದ್ರೂ ಕೀರ್ತಿ ಬಂದ್ರೂ ಕೂಡ ಅಲ್ಲಿ ಅವನಲ್ಲಿ ಸಮದೃಷ್ಟಿ ಅನ್ನುವಂಥದ್ದು ಇರ್ತದೆ ಅಂತ. ನಾನು ಈ ಜಗತ್ತಿನಲ್ಲಿ ನನ್ನ ಕೀರ್ತಿ ವ್ಯಾಪಿಸಿಬಿಟ್ಟದ ಅಂಥೇಳಿ ನನ್ನನ್ನು ಎಲ್ಲರೂ ಈ ಜಗತ್ತಿನಲ್ಲಿ ಕೊಂಡಾಡ್ತಾ ಇದ್ದಾರೆ, ನನ್ನನ್ನು ಹೊಗಳ್ತಾ ಇದ್ದಾರೆ ಅಂಥೇಳಿ ಅವನು ಖುಷಿ ಪಡಕ್ಕೆ ಹೋಗೋದಿಲ್ಲ, ಹರ್ಷ ಪಡಕ್ಕೆ ಹೋಗೋದಿಲ್ಲ. ಅಯ್ಯೋ ಲೋಕ ನನಗೆ ಅಪಕೀರ್ತಿ ಬಂತಲ್ಲ ಅಂಥೇಳಿ ನೊಂದ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಕೀರ್ತಿ ಅಪಕೀರ್ತಿಗಳಲ್ಲಿ ಅವನಿಗೆ ಸಮದೃಷ್ಟಿ ಬರ್ತದೆ ಅಂತ. ನುತಿಹಿ ನಿಂದಾ, ಇನ್ನು ಕೆಲವರು ಸ್ತೋತ್ರ ಮಾಡ್ತಾ ಇದ್ದಾರೆ, ಸ್ತುತಿ ಮಾಡ್ತಾ ಇರ್ತಾರೆ. ಸ್ತುತಿ ಮಾಡಿದಾಗಲೂ ಅಷ್ಟೇ ಇರ್ತಾನ, ನಿಂದಾ ಮಾಡಿದಾಗಲೂ ಕೂಡ. ನಿಂದ ಅಂದರೆ ಯಾರು ತಿರಸ್ಕಾರ ಮಾಡ್ತಿರ್ತಾರ ಆವಾಗಲೂ ಕೂಡ ಅಷ್ಟೇ ಇರ್ತಾನ ಅಂತ. ಸ್ಥಿತಿನಿಂದ ಬಂದ್ರೂ ಕೂಡ ಅವನ ಮನಸ್ಸಿನಲ್ಲಿ ಯಾವುದೇ ಒಂದು ವಿಕಾರ ಅನ್ನುವಂಥದ್ದು ಆಗೋದಿಲ್ಲ ಅಂತ ಹೇಳಿದರು. ಆರೋಗ್ಯಂ ನಿರಾಮಯ, ಹಾಗೆ ಇಲ್ಲಿ ಆರೋಗ್ಯ ಅನ್ನುವಂಥದ್ದು, ಶರೀರ ಅನ್ನುವಂಥದ್ದು ಅವನಿಗೆ ಆರೋಗ್ಯದಿಂದ ಕೂಡಿಕೊಂಡಾಗೋ ನನ್ನ ಶರೀರನ ಭಾಳ ಆರೋಗ್ಯ ಐತಪ್ಪ ಅಂಥೇಳಿ ಈ ರೀತಿಯಾಗಿ ಆರೋಗ್ಯದಿಂದಿರುವಾಗ ಹರ್ಷ ಪಡೋದಿಲ್ಲ. ರುಕ್ ಅಂದರೆ ರೋಗಗಳು ಬಂದು ಅಂತ ತಿಳ್ಕೊಳ್ಳಿ. ಶರೀರಕ್ಕೆ ಅನೇಕ ವಿಧವಾಗಿರ್ತಕ್ಕಂಥ ರೋಗಗಳು ಬಂದಾಗ ಅವನು ಕುಗ್ಲಿಕ್ಕೆ ಹೋಗೋದಿಲ್ಲ. ಆರೋಗ್ಯವಾಗಿರಲಿ, ರೋಗಗಳು ಶರೀರಕ್ಕೆ ವ್ಯಥೆಯನ್ನು ಕೊಡ್ತಾ ಇದ್ದರೂ ಕೂಡ ಎರಡನ್ನೂ ಸಮದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅಂತ. ಅಸಮದರಿದ್ರಂ ವಿಭವತ, ಅಂದರೆ ಅತ್ಯಂತ ಬಡತನ ಬಂತು ಅಂತ ತಿಳ್ಕೊಳ್ರಿ. ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷನಿಗೆ ಅಯ್ಯೋ ಬಡತನ ಬಂತಲ್ಲ ಅಂಥೇಳಿ ಅವನು ಭಾಳ ದುಃಖ ಪಡಕ್ಕೆ ಹೋಗೋದಿಲ್ಲ. ವಿಭವತ, ಅವನಿಗೆ ಸಾಕಷ್ಟು ಐಶ್ವರ್ಯ ಅನ್ನುವಂಥದ್ದು ಬಂದದಂತ ತಿಳ್ಕೊಂಡು ಅವನು ಹರ್ಷ ಪಡಲಿಕ್ಕೆ ಹೋಗೋದಿಲ್ಲ. ಒಂದು ಸಲ ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷ
ಮಹಾರಾಜನ ಆಸ್ಥಾನಕ್ಕೆ ಬಂದ ಸಮಯದೊಳಗೆ ಮಹಾರಾಜ ಅವನನ್ನು ಬಹಳ ಆದರದಿಂದ ಬರಮಾಡಿಕೊಂಡು ಅವನಿಗೆ ಇರಲಿಕ್ಕೆ ವಸತಿ ಸೌಕರ್ಯವನ್ನು ಮಾಡಿದ. ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದ. ಅವನು ಒಳ್ಳೆಯ ಪಾದ ಪೂಜಾದಿಗಳಿಂದ ಒಳ್ಳೆಯ ಗೌರವದಿಂದ ಅವನನ್ನು ಕಂಡ. ಹೀಗೆ 1 ದಿವಸ ಹೋತು, 2 ದಿವಸ ಹೋತು, 3 ದಿವಸ ಹೋತು, 4 ದಿವಸ ಹೋತು. ಆದರೆ ತತ್ವಜ್ಞಾನಿ ಹೋಗುವ ವಿಚಾರವನ್ನೇ ಮಾಡ್ತಾ ಇಲ್ಲ. ಮಹಾರಾಜನಿಗೆ ಅನ್ನಿಸ್ತು, ಬಹುಶಃ ಈ ಯತಿಗಳಿಗೆ, ಯೋಗಿಗಳಿಗೆ ಈ ರಾಜ್ಯದ ಭೋಗದಲ್ಲಿನೇ ಇವರಿಗೆ ಆಸಕ್ತಿಯಾಗಿಬಿಟ್ಟದ. ಈ ರಾಜ್ಯ ಭೋಗವನ್ನು ತೊರೆದು ಹೋಗಲಿಕ್ಕೆ ಇವರಿಗೆ ಮನಸ್ಸನ್ನುವಂಥದ್ದಿಲ್ಲ. ರಾಜ ಏನು ತಿಳ್ಕೊಂಡ ಅಂದ್ರೆ, ಈ ಯೋಗಿಗಳಿಗೂ ಕೂಡ ಈ ರಾಜಭೋಗಗಳಲ್ಲಿ ಆಸಕ್ತಿ ಎನ್ನುವಂಥದ್ದಾಗ್ಯದ. ಯಾಕೆ ಈ ಹೋಗುವ ವಿಚಾರವನ್ನೇ ಇವರು ಮಾಡ್ತಾ ಇಲ್ವಲ್ಲ ಅಂಥೇಳಿ ಹಿಂಗೆ ಒಂದು ದಿವಸ ಕೇಳೇ ಬಿಟ್ಟ. ಯತಿಗಳೇ, ಯೋಗಿಗಳೇ, ಬಹುಶಃ ಈ ರಾಜಭೋಗದಲ್ಲಿ ನಿಮಗೂ ಕೂಡ ಮೋಹ ಅನ್ನುವಂಥದ್ದು, ಆಸಕ್ತಿ ಅನ್ನುವಂಥದ್ದು ಉಂಟಾಗಿರ್ಬೋದಲ್ಲ ಅಂಥೇಳಿ ಅಂದಾಗ ಆವಾಗ ಆ ಯೋಗಿಗಳು ಸುಮ್ಮನೆ ಇದ್ದರು. ನೀವು ಸಮಯ ಬಂದಾಗ ನಿನಗೆ ಹೇಳ್ತೀನಿ ಅಂಥೇಳಿ ಅಂದರು. ಒಂದು ದಿವಸ ಅಂದರೆ ರಾಜನಿಗೇನು, ಇವರಿಗೆ ನಮಗೇನು ವ್ಯತ್ಯಾಸ? ನಾವು ಕೂಡ ರಾಜ್ಯ ಭೋಗದಲ್ಲಿ ಆಸಕ್ತರಾಗಿರ್ತೀವಿ, ಮೋಹಿತರಾಗಿರ್ತೀವಿ. ಈ ಯೋಗಿಗಳಿಗೂ ಯತಿಗಳಿಗೂ ಕೂಡ ಈ ರಾಜ್ಯ ಭೋಗದಲ್ಲಿ ಆಸಕ್ತಿ ತಂದ ಬಳಿಕ ಇವರಿಗೆ ನಮಗೂ ಏನು ವ್ಯತ್ಯಾಸ ಇಲ್ಲ ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸಿದ ರಾಜ. ಇವನಿಗೆ ಸರಿಯಾಗಿ ತಿಳಿಸ್ಬೇಕಂಥೇಳಿ ಒಂದು ದಿವಸ ಸಾಯಂಕಾಲ ಮಹಾರಾಜನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯೋಗಿಗಳು ಹೇಳಿದರು, ಪಾರಪ್ಪ, ನಿನಗೆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಬಾ ಅಂಥೇಳಿ ಅಂತಂದರು. ಸಾಯಂಕಾಲ ಸಮಯ ಹೊರಟರು, ನಗರವನ್ನು ದಾಟಿ ಹೋದರು. ಅವಾಗ ರಾಜ ಕೇಳ್ತಾನೆ, ಯೋಗಿಗಳೇ, ಪೂಜ್ಯರೇ, ಹೇಳ್ರಿ, ನಮಗೂ ನಿಮಗೂ ಏನು ವ್ಯತ್ಯಾಸ ಇದೆ ಅದನ್ನು ತಿಳಿಸ್ರಿ ಅಂತ ಹೇಳಿದಾಗ, ಇಲ್ಲ ಇನ್ನೂ ಸ್ವಲ್ಪ ದೂರ ಹೋಗೋಣ ಅಂಥೇಳಿ ಮತ್ತೆ 1-2 ಕಿಲೋಮೀಟ್ರ್ ದೂರ ಹೋದರು. ಆವಾಗ ರಾಜನಿಗೆ ಸಹನ ಆಗಲಿಲ್ಲ. ಪೂಜ್ಯರೇ, ಹೇಳ್ರಿ, ಈಗಲಾದರೂ ಹೇಳ್ರಿ, ನಮಗೂ ನಿಮ್ಗೆ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು ಹೇಳ್ರಿ ಅಂತಂದಾಗ ಆವಾಗ ಆ ಯೋಗಿಗಳು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಇನ್ನೂ ಸ್ವಲ್ಪ ದೂರ ಹೋಗೋಣ ಅಂಥೇಳಿ ಮತ್ತೆ 1 ಕಿಲೋಮೀಟ್ರ್ ದೂರ ಹೋದರು. ಕತ್ತಲಾಯಿತು. ಆವಾಗ ರಾಜರ ಮನಸ್ಸು ತಡ್ಕೊಳ್ಳಿಲ್ಲ, ಕತ್ತಲಾಗ್ತಾಯಿದೆ. ಯಾಕಂದರೆ ಅವನೆಲ್ಲ ರಾಜನ ಮನಸ್ಸು ಅರಮನೆ ಕಡೆಗೆ ಬಂತು. ಅಲ್ಲ, ಇಷ್ಟು ಕತ್ತಲಾಗಿದೆ, ಮುಂದೆ ನಾವು ಭಾಳ ದೂರ ಬಂದುಬಿಟ್ಟಿದ್ದೇವೆ, ಇವಾಗ ಮುಂದೆ ನಾವು ಅರಮನೆ ಮುಟ್ಟೋದು ಹೇಗೆ, ಕತ್ತಲೊಳಗೆ ಹೇಗೆ ಹೋಗೋದು? ಪೂಜ್ಯರೇ, ಜಲ್ದಿ ಹೇಳ್ರಿ, ಯಾಕಂದ್ರೆ ನಿಮಗೇನೇನಿಲ್ಲ, ನಮಗೆ ಅಲ್ಲಿ ಮಹಾರಾಣಿ, ರಾಜಕುಮಾರ, ಅಲ್ಲಿ ಮಂತ್ರಿ ಎಲ್ಲ ನನಗೆ ಆ ರಾಜ್ಯಭಾರದ ಒಂದು ಇದು ಇದೆ, ಅದಕ್ಕೆ ಬೇಗ ಹೇಳ್ರಿ ಹೋಗೋಣ ಅಂತಂದಾಗ ಆವಾಗ ಮಹಾತ್ಮ ಹೇಳಿರೋದು, ನೋಡಪ್ಪ, ಇಷ್ಟೇ ವ್ಯತ್ಯಾಸ. ನನಗೆ ಅರಣ್ಯನೂ ಒಂದೇ, ಅರಮನೆಯೂ ಒಂದೇ. ನಿನಗೆ ಹಾಗಲ್ಲ. ಯಾಕಂದರೆ ಇದು ನನ್ನ ಅರಮನೆ, ನನ್ನ ಮಡದಿ, ನನ್ನ ಮಕ್ಕಳು, ನನ್ನ ಮಂತ್ರಿ, ನನ್ನ ಪ್ರಜೆಗಳು, ನನ್ನ ರಾಜ್ಯ ಅಂತ ಒಳಗೆ ನಂದು ಅನ್ನುವಂಥ ಮೋಹನಿನಲ್ಲಿ ಆವರಿಸಿಬಿಟ್ಟದು. ಆದರೆ ನನಗೆ ಅರಮನೆಯೂ ಒಂದೇ, ಅರಣ್ಯನೂ ಒಂದೇ. ಅರಣ್ಯದಲ್ಲಿದ್ದಾಗ ನಾನು ಎಷ್ಟು ಖುಷಿಯಾಗಿರ್ತೀನೋ ಅಷ್ಟೇ ಅರಮನೆಯೊಳಗೂ ಇರ್ತೀನಿ. ಅರಮನೆಯೊಳಗಿದ್ದಾಗ ಎಷ್ಟು ಆನಂದವಾಗಿರ್ತೀನೋ ಅದೇ ಆನಂದ ನನಗೆ ಅರಣ್ಯದೊಳಗೂ ಇರ್ತದೆ ಅಂಥೇಳಿ ಅಂದಾಗ ಆವಾಗ ರಾಜನಿಗೆ ವಿವೇಕೋದಯ ಆಯ್ತಂತ. ಹಂಗೆ ತತ್ವಜ್ಞಾನಿ ಅವನಿಗೆ ಅರಣ್ಯನೂ ಒಂದೇ, ಅರಮನೆಯೂ ಕೂಡ ಒಂದೇ. ಅವನಿಗೆ ಎಷ್ಟೇ ಸಂಪತ್ತನ್ನುವಂಥದ್ದು ಪ್ರಾಪ್ತವಾಗಲಿ ಅಥವಾ ಬಡತನ ಅನ್ನುವಂಥದ್ದು ಇದ್ರೂ ಕೂಡ ಅವನು ಸಮಾನ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಅಂತ. ಅದಕ್ಕೆ ಮತವು ಈಶತ್ ಕಿಂಚಿತ್ ಭಿನ್ನಾವಪಿ, ಅಂದರೆ ಬುದ್ಧಿಯೊಳಗೆ ಸ್ವಲ್ಪ ಆದ್ರೂ ಕೂಡ ಭಿನ್ನವಾದ್ರೂ ಕೂಡ ಯತಿಭಾವೇ ಸಮತೆಯ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮನಿಷ್ಠನಾಗಿರತಕ್ಕಂಥ ಯಾವ ಯತೀಶ್ವರ ಆ ಒಂದು ಬ್ರಹ್ಮನಿಷ್ಠ ಭಾವದಲ್ಲಿಯೇ ಸಮಾನತ್ವದಿಂದ ಅವ ಕೂಡಿಕೊಂಡಿರ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಸರ್ಪಭೂಷಣ ಶ್ರೀಗಳವರು ಬಹು ಸುಂದರವಾಗಿ ಆ ಶ್ಲೋಕದಲ್ಲಿ ಉಪದೇಶವನ್ನು ಮಾಡುವಂಥವರಾಗಿದ್ದಾರೆ. ಅದಕ್ಕೆ ಇಲ್ಲಿ ತತ್ವಜ್ಞಾನಿ ಯಾವಾಗಲೂ ಸಮದೃಷ್ಟಿ ಉಳ್ಳವನಾಗಿರ್ತಾ ಇದ್ದಾನೆ ಅಂತ. ಅದಕ್ಕೆ ಸಾಧುಭಿ ಪೂಜ್ಯಮಾನೇಸ್ಮಿನ್ ಪೀಡ್ಯಮಾನೇಪಿ ದುರ್ಜನೈ ಸಮಭಾವೋ ಭವೇದ್ಯಸ್ಯ
ಸ ಜೀವನ್ಮುಕ್ತ ಇಷ್ಯತೆ ಅಂತ ಹೇಳಿದರು. ಅಂದರೆ ಸಾಧುಗಳಿಂದ ಅವನು ಪೂಜಿಸಲ್ಪಟ್ಟನು, ದುರ್ಜನರಿಂದ ಪೀಡ್ಯಮಾನೇ ಅಪಿ, ದುಷ್ಟರಾಗಿರ್ತಕ್ಕಂಥವರು ಅವನನ್ನು ಪೀಡಿಸಿದ್ರೂ ಕೂಡ ಸಮಭಾವ ಭವೇತ್, ಅಂದರೆ ಯಾರಿಗೆ ಸಮಭಾವ ಅನ್ನುವಂಥದ್ದಿರುತ್ತದೋ ಅವನು ಜೀವನ್ಮುಕ್ತ ಅಂತ ಕರೆಸಿಕೊಳ್ತಾನೆ ಅಂಥೇಳಿ ಈ ಪ್ರಕಾರವಾಗಿ ಇಲ್ಲಿ ಆಚಾರ್ಯರು ಈ ಶ್ಲೋಕದಲ್ಲಿ ಸುಂದರವಾಗಿರತಕ್ಕಂಥ ವಿಚಾರವನ್ನು ನಮಗೆ ಉಪದೇಶ ಮಾಡುವಂಥವರಾಗ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯತ್ರ ಪ್ರವಿಷ್ಟಾ ವಿಷಯಾ ಪರೇರಿತಾ ನದಿ ಪ್ರವಾಹ ಇವ ವಾರಿರಾಶೌ ಲೀಯಂತಿ ಸನ್ಮಾತ್ರತಯಾ ನ ವಿಕ್ರಿಯಾ ಉತ್ಪಾದಯಂತೇಶ ಯತಿರ್ವಿಮುಕ್ತಃ. ಈ ಶ್ಲೋಕದಲ್ಲಿಯೂ ಕೂಡ ಜೀವನ್ಮುಕ್ತನ ವಿಚಾರವನ್ನೇ ತಿಳಿಸ್ತಾ ಇದ್ದಾರೆ. ಯತ್ರ ಪ್ರವಿಷ್ಟಾ ವಿಷಯ ಪರೇರಿತಾ, ಪರ ಈರಿತಾ ಅಂದರೆ ಇತರರಿಂದ ಪ್ರೇರಿತವಾಗಿರತಕ್ಕಂಥ ವಿಷಯ ಅಂದರೆ ಪ್ರಾಪಂಚಿಕ ವಿಷಯಗಳು, ಮತ್ತೊಬ್ಬರಿಂದ ಪ್ರೇರೇಪಿಸಲ್ಪಟ್ಟು ಯಾವ ಪ್ರಪಂಚದ ವಿಷಯಗಳು ಯತ್ರ ಪ್ರವಿಷ್ಟಾ ಅಂದರೆ ಯಾವನಲ್ಲಿ ಪ್ರವೇಶವಾಗ್ತಾ ಇದ್ದಾವೆಯೋ, ಯಾವನಲ್ಲಿ ಆ ಪ್ರಾಪಂಚಿಕ ವಿಷಯಗಳು ಪ್ರವೇಶ ಆಗ್ತಾ ಇದ್ದಾವೆಯೋ, ವಾರಿರಾಶೌ ನದಿ ಪ್ರವಾಹ ಇವ. ಈಗ ಸಮುದ್ರದೊಳಗೆ ಎಷ್ಟೋ ನದಿ ಪ್ರವಾಹಗಳು ಬಂದು ಸೇರ್ತಾ ಇದ್ದಾವೆ. ಆದರೆ ಆ ಸಮುದ್ರ ಅನ್ನುವಂಥದ್ದು ಸ್ವಲ್ಪ ಆದರೂ ವಿಚಲಿತ ಆಗ್ತದೇನೋ ಅಂತಂದರೆ ಇಲ್ಲ. ಬೇರೆಯವರಿಂದ ಪ್ರೇರಿತವಾಗಿ ಬರುವಂಥ ವಿಷಯಗಳು ತತ್ವಜ್ಞಾನಿಯನ್ನು ಅವು ಏನು ಮಾಡೋದಿಲ್ಲ ಅಂತಂದರೆ ವಿಕಾರವನ್ನು ಉಂಟು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಸಮುದ್ರವನ್ನು ಪ್ರವೇಶ ಮಾಡಿರ್ತಕ್ಕಂಥ ನದಿ ಪ್ರವಾಹಗಳಂತೆ ಯಾವ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷನಲ್ಲಿ ಮತ್ತೊಬ್ಬರಿಂದ ಪ್ರೇರಿತವಾಗಿ ಅನೇಕ ವಿಷಯಗಳು ಬಂದು ಅವನಲ್ಲಿ ಸೇರಿದಾವಂದ್ರೂ ಕೂಡ ಅವನು ಈ ಜೀವ ಬ್ರಹ್ಮರ ಏಕತ್ವ ಭಾವನೆಯಿಂದ ಕೂಡಿಕೊಂಡಿರುವುದರಿಂದ ಅವನಲ್ಲೇ ಬಂದು ಲಯ ಆಗ್ತಾ ಇದ್ದಾವೆ, ಅವನಿಗೆ ಯಾವ ವಿಕಾರವನ್ನು ಉಂಟು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನದಿಗಳು ಬಂದು ಹೆಂಗೆ ಸೇರ್ತಾ ಇದ್ದಾವೆಯೋ, ಸಮುದ್ರವನ್ನು ನದಿಗಳು ಹೆಂಗೆ ಬಂದು ಸೇರ್ತಾ ಇದ್ದಾವೆಯೋ, ನದಿ ಹೆಂಗೆ ಸಮುದ್ರ ಅಚಲವಾಗಿರ್ತಾ ಇದೆಯೋ, ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತನೂ ಕೂಡ ಆಪೂರ್ಯಮಾಣ ಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮೇ ಅಂತ ಗೀತೆಯಲ್ಲಿ ಭಗವಂತನು ಹೇಳ್ತಾನೆ. ಗಂಗಾ, ಯಮುನಾ, ತುಂಗಾ ಮೊದಲಾಗಿರ್ತಕ್ಕಂಥ ಅನೇಕ ನದಿಗಳು ಹರಿತಾ ಬಂದು ಸಮುದ್ರವನ್ನು ಸೇರಿದಂತೆ ತತ್ವಜ್ಞಾನಿಯಲ್ಲಿ ಎಷ್ಟೇ ವಿಷಯಗಳು ಬಂದು ಎಲ್ಲ ಕಾಮನೆಗಳು ಬಂದು ಆ ತತ್ವಜ್ಞಾನಿಯನ್ನು ಲಯವನ್ನು ಪಡೆಯುತ್ತಾ ಇದ್ದಾವೆ. ಆದರೆ ಅವನು ಯಾವುದೇ ವಿಕಾರಕ್ಕೊಳಗಾಗುವುದಿಲ್ಲ. ಅವನ ಮನಸ್ಸನ್ನುವಂಥದ್ದು ವಿಕಾರ ಹೊಂದದೆ ಸ್ಥಿರವಾಗಿ ಇರ್ತಾ ಇದೆ. ಇಂಥವನಿಗೆ ಶಾಂತಿ ಅಂತ. ಯಾರಪ್ಪ ಶಾಂತಿ ಪಡೆಯೋರು ಅಂತಂದರೆ ಎಷ್ಟೇ ಕಾಮನೆಗಳು ಎಷ್ಟೇ ಕಾಮಾದಿಗಳು ಬಂದು ತತ್ವಜ್ಞಾನಿಯಲ್ಲಿ ಲಯ ಆದ್ರೂ ಕೂಡ ಅವನು ಅಚಲ ಸ್ಥಿತಿಯಿಂದ ಇರ್ತಾ ಇದ್ದಾನೆ, ಗಂಭೀರವಾಗಿರ್ತಾ ಇದ್ದಾನೆ ಅಂತ ಅಲ್ಲಿ ಹೇಳ್ಕೊಂಡು ಬಂದಾರ. ಆದ್ದರಿಂದ ಇಲ್ಲಿ ಯತ್ರ ಪ್ರವಿಷ್ಟಾ ವಿಷಯ ಪರೇರಿತಾ ನದಿ ಪ್ರವಾಹ ಇವ ವಾರಿರಾಶೌ ಅಂದರೆ ಇತರಿಂದ ಪ್ರೇರಿತವಾಗಿರ್ತಕ್ಕಂಥ ವಿಷಯಗಳು ಯಾವ ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷನಲ್ಲಿ ಪ್ರವೇಶಗಳಾಗಿ ಅದಕ್ಕೆ ದೃಷ್ಟಾಂತ ಕೊಟ್ಟರು. ವಾರಿರಾಶೌ ಸಮುದ್ರದಲ್ಲಿ ಪ್ರವೇಶಿಸಿದಂಥ ನದಿಯ ಪ್ರವಾಹಗಳ ಹಾಗೆ ಅಂತ. ಸನ್ಮಾತ್ರತೆಯ ಅಂದರೆ ಇಲ್ಲಿ ಜೀವ ಬ್ರಹ್ಮರ ಏಕಭಾವನೆಯಿಂದ ಜೀವ ಬ್ರಹ್ಮಾತ್ಮೈಕ್ಯ ಭಾವವನ್ನು ಹೊಂದಿರ್ತಾ ಇದ್ದಾನಲ್ಲ, ಆ ಅಂಥವನಲ್ಲಿ ಇವೇನಾಗ್ತವೆ ಲಯವನ್ನು ಪಡೀತಾ ಇದ್ದಾವೆ. ವಿಕ್ರಿಯಾಂ ನ ಉತ್ಪಾದಯಂತಿ ಅಂದರೆ ವಿಕಾರವನ್ನು ಅವು ಉಂಟು ಮಾಡೋದಿಲ್ಲ. ಏಷ ಯತಿಹಿ ಅಂದರೆ ಇಂಥ ಯತಿಯೇ ಇಂಥ ಯೋಗೀಶ್ವರನೇ ವಿಮುಕ್ತ ಇವನು ಮುಕ್ತನಾಗಿದ್ದಾನೆ ಅಂತರ್ಥ. ನಿಜವಾಗಿ ಮುಕ್ತಿಯನ್ನು ಹೊಂದುವಂಥವನು ಯಾರು ಅಂತಂದರೆ ಯಾವನ ಮನಸ್ಸನ್ನುವಂಥದ್ದು ಅಂದರೆ ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷ ಅವನು ಸ್ವತಃ ಬಹಿರ್ಮುಖ ಆಗ್ತಾನೇನು ಅಂತಂದರೆ ಇಲ್ಲ.
ಯಾರಿಂದಲೂ ಪ್ರೇರಿತವಾಗಿ ಅವನು ಬಹಿರ್ಮುಖನಾದ್ರೂ ಕೂಡ, ಯಾಕಂದರೆ ಅಲ್ಲಿ ಕೆಲವರು ನಿಂದ ಮಾಡ್ತಿರ್ತಾರೆ, ಕೆಲವರು ಸ್ತೋತ್ರ ಮಾಡ್ತಿರ್ತಾರೆ. ಇದು ಮತ್ತೊಬ್ಬರ ದೃಷ್ಟಿಯೊಳಗೆ ಇದು ಒಳ್ಳೆಯದು ಕೆಟ್ಟದ್ದು ಅನ್ನುವಂಥ ಭಾವ ಇದ್ರೂ ಕೂಡ ತತ್ವಜ್ಞಾನಿಯ ದೃಷ್ಟಿಯೊಳಗೆ ಅದು ಯಾವ ಭಾವವೂ ಇರಂಗಿಲ್ಲ. ಯಾಕಂದರೆ ಅವನ ಮನಸ್ಸು ಯಾವುದೇ ವಿಕಾರ ಅನ್ನುವಂಥದ್ದನ್ನು ಪಡೆಯುವುದಿಲ್ಲ. ಯಾಕಂದರೆ ಎಲ್ಲವೂ ಕೂಡ ಅವನಲ್ಲಿ ಲಯ ಆಗಿ ಹೋಗಿಬಿಡ್ತಾವಂತ, ಅಡಿಗೆ ಹೋಗಿಬಿಡ್ತಾವಂತ. ಸಕಲ ವಿಷಯಾದಿಗಳು ಅವನಲ್ಲಿ ಲಯವನ್ನು ಪಡೀತಾ ಇದ್ದಾವೆ. ಅವನು ಸಮುದ್ರದಂತೆ ಗಂಭೀರವಾಗಿರ್ತಾ ಇದ್ದಾನೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಬಹು ಸುಂದರವಾಗಿ ಹೇಳ್ಕೊಂಡು ಬಂದರು. ಲಿಯಂತಿ ಸನ್ಮಾತ್ರ ತಯಾನ ವಿಕ್ರಿಯಾಮುತ್ಪಾದಯಂತಿ. ಅಂದರೆ ಇಲ್ಲಿ ಬ್ರಹ್ಮ ಮತ್ತು ಆತ್ಮರ ಏಕತ್ವ ಭಾವನೆಯಿಂದ ಯಾವ ಯತಿಯಲ್ಲಿ ಅವು ಏನು ಲಯ ಆಗ್ತಾ ಇದ್ದಾವಲ್ಲ, ಅಂದರೆ ಇದರಿಂದ ಪ್ರೇರೇಪಿಸಲ್ಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳು ಆ ತತ್ವಜ್ಞಾನಿಯಲ್ಲಿ ಅವು ಲಯ ಆಗಿಬಿಡ್ತಾ ಇದ್ದಾವೆ. ಅದು ಯಾವುದೇ ವಿಕಾರವನ್ನು ಆ ತತ್ವಜ್ಞಾನಿಗೆ ಆ ವಿಷಯಗಳು ಉಂಟು ಮಾಡೋದಿಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಒಂದು ಸಮುದ್ರ ದೃಷ್ಟಾಂತವನ್ನು ಕೊಟ್ಟು ಆಚಾರ್ಯ ನಮಗೆ ಉಪದೇಶವನ್ನು ಮಾಡುವಂಥವರಾಗಿದ್ದಾರೆ. ಮತ್ತೆ ಮುಂದಿನ ಶ್ಲೋಕವನ್ನು ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಸದ್ಗುರುಜನಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.